ಅತ್ತೆಗೆ ಎಲ್ಲ ವಿಚಾರ ಹೇಳ್ಬೇಕು. ಅತ್ತೆ ಒಂದ್ಸಲ ಗ್ರಾಚಾರ ಬಿಡಿಸಿದ್ರೆ ನನ್ನ ಮಗ ಸೊರೋಯ್ತಾನೆ. ಅತ್ತೆ 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 ಹೆಂಗನ ಮಾಡಿ ಎಲ್ಲನೂ ಹೇಳ್ಬೇಕು. ಅತ್ತೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಸದ್ಯ ಎಲ್ಲ ಒಳ್ಳೇದಾಗೆ ಆಗ್ತೈತಲ್ವಾ, ಅಷ್ಟೇ ಸಾಕು. ಅತ್ತೆಯಿಂದ ಏನೋ ಅವನು ಬದಲಾಗ್ಬಿಟ್ರೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು. ಹೇಳಮ್ಮ ನಿಧಿ, ಏನಮ್ಮ ಸೊಸೆ ಹಿಂಗ್ ಬಂದ್ಬಿಟ್ಟಲ್ಲ. ನನ್ನ ಮಗನ ಹತ್ರ ಕ್ಷಮೆ ಕೇಳ್ಬಿಟ್ಟು ಇಲ್ಲಿಗೆ ಬರೋಣ ಅಂತ ಬಂದ. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಾ. ಈಗ ನನ್ನ ಮಗನೂ ಒಳ್ಳೆ ಸಂಪಾದನೆ ಮಾಡ್ತಾವನೆ. ನೀನು ಸಂಪಾದನೆ ಮಾಡ್ತೀಯ. ನಮ್ಮ ಮನೆಯಿಂದ ನಂದ ಗೋಕುಲ ಆಗೋಯ್ತದೆ. ಇಬ್ರು ಸಂಪಾದನೆ ಮಾಡ್ಕೊಂಡ್ರೆ ನನಗೂ ಖುಷಿನೇ ಅಲ್ವಾ. ನೋಡು, ನಾನು ಚಂದದಾಗಿರೋ ಬಟ್ಟೆಗಳು ಹಾಕೊಂಡು ನಾನು ಓಡಾಡ್ಬೋದಲ್ವಾ. ಈಗ ಎಲ್ಲರೂ ನನಗೆ ಎಷ್ಟು ಬೆಲೆ ಕೊಡ್ತಾರೆ ಗೊತ್ತಾ. ನನ್ನ ಮಗ ಸಂಪಾದನೆ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನನ್ನ ಮಗ ಇವಾಗ ನನಗೆ ಎಷ್ಟೊಂದು ಸೀರೆ ತಗೊಬಿಟ್ಟು ಬಂದ ಗೊತ್ತಾ. 50,000 ರೂಪಾಯಿಗೆ ಬರೀ ಸೀರೆನೇ ತಗೊಬಿಟ್ಟು ಬಂದು ಕೊಟ್ಟವನಿ. ಅಂತ ಮಗ ನನಗಂತೂ ಸಿಕ್ಕಿರೋನು ಇವಾಗ. ಏನೇ ಹೇಳಮ್ಮ, ಈಗ ನನ್ನ ಮಗ ಭಾಳ ಬದಲಾಗ್ಬಿಟ್ಟವನಿ. ನೀನು ಬಿಟ್ಬಿಟ್ಟೋಗಿದ್ದು ಒಳ್ಳೆ ಕೆಲಸನೇ ಮಾಡಿದೆ. ನೀನು ಬಿಟ್ಟೋಗಿರೋದಕ್ಕೆ ತಾನೇ ನನ್ನ ಮಗ ಇಷ್ಟೊಂದು ಬದಲಾಗಿದ್ದು. ನೀನು ಬಿಟ್ಟೋಗ್ಲಿಲ್ಲ ಅಂದಿದ್ರೆ ನೀನು ಬದಲಾಗ್ತಿರಲಿಲ್ಲ ಬಿಡು. ನೀನು ಬಿಟ್ಟೋಗಿ ಒಳ್ಳೆ ಕೆಲಸನೇ ನೀ ಮಾಡಿದೆ. ಅತ್ತೆ, ನಾನು ಅದು ಹೇಳಕ್ ಬರಲಿಲ್ಲ. ನಿಮ್ಮ ಮಗ ತಪ್ಪದಾರಿನಾಗ ನಡೀತಾವನೆ ಕಣತ್ತೆ. ಅಷ್ಟೇ ಅಲ್ಲ, ಅದು ಎಂಥದೋ ಬೆಟ್ಟಿಂಗು ಗಿಟ್ಟಿಂಗು ಅಂತ ಆಡ್ಕೊಂಡು ಕ್ರಿಕೆಟ್ ಮೇಲೆ ಕಟ್ತಾರಲ್ಲ, ಈ ಟೀಮ್ ಗೆಲ್ತದೆ ಆ ಟೀಮ್ ಗೆಲ್ತದೆ ಅಂತ ಹೇಳ್ಬಿಟ್ಟು ಅಂಥವೆಲ್ಲ ಕಟ್ಟಿ 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 ಎಲ್ಲನೂ ಹಾಳಾಗೋಯ್ತಾವನೆ ಕಣತ್ತೆ. ಲಕ್ಷ ಲಕ್ಷ ಕಟ್ತಾವನೆ. ಲಕ್ಷಕ್ಕೆ 2 ಲಕ್ಷ, 2 ಲಕ್ಷಕ್ಕೆ 3 ಲಕ್ಷ, 3 ಲಕ್ಷಕ್ಕೆ 4 ಲಕ್ಷ ಅಂತ ಹೇಳ್ಬಿಟ್ಟು ಎಷ್ಟಿಷ್ಟೊಂದು ಕಟ್ಬಿಟ್ಟು ಇದು ಮಾಡ್ಕೊತಾವ್ರೆ ಕಣತ್ತೆ. ನೋಡಿ, ಇದು ಯಾವತ್ತಿದ್ರೂ ಜೀವಕ್ಕೆ ಎರಡಕ್ಕೂ ಅಪಾಯನೇ. ಒಂದೇ ಒಂದು ಕಿತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನನ್ನ ತಮ್ಮನೇ ಎಲ್ಲನೂ ಹೇಳಿದ್ದು. ನೀವು ಒಂದು ಕಿತ ಮನೆಗೆ ಬಂದಿದ್ದ ತಕ್ಷಣ ಏನಿಯಾ ಸರಿಯಾಗಿ ಕ್ಯಾಕುರ್ಸು ಮಕ್ಕೋಗಿರಿ, ಅವಾಗ ಗ್ಯಾರಂಟಿನೂ ಬದಲಾಯ್ತಾನೆ. ನಾನು ಆಗ್ಲೇನಿಯ ಒಂದು ರೌಂಡು ರುಬ್ಬಿ ಚೆನ್ನಾಗಿ ಹೋಗ್ತು ಬುದ್ಧಿ ಹೇಳ್ಬಿಟ್ಟು ಬಂದಿದ್ದೀನಿ. ಇಂಥ ಕೆಲಸ ಯಾಕ್ಲ ಮಾಡ್ತೀಯಾ ಬಡ್ಡಿ ಅಂತ ಹೇಳ್ಬಿಟ್ಟು ಅವನು ಅದು ನನ್ನಿಷ್ಟ ಅದು ಇದು ಅಂತ ಹೇಳ್ತಿದ್ದ ಕಣತ್ತೆ. ನೀವು ಅಷ್ಟೇ ಒಂದ್ಸಲ ಬಂದಾಗ ಮನೆಗೆ ಕ್ಯಾಕುರ್ಸು ಒಂದು ಕಿತ ಮಕ್ಕೋಗ್ಬಿಡ್ಬಿಡಿ, ಸೊರೋಯ್ತಾನ ಅವಾಗ. ಏನೋ ನಾನು ಮಕ್ಕುಗಿಬೇಕಾ? ಇಷ್ಟು ದಿನ 10 ರೂಪಾಯಿ ಕೆಲಸನೂ ಮಾಡ್ತಿರ್ಲಿಲ್ಲ. ಈಗ ಏನೋ ಹಂಗೋ ಹಿಂಗೋ ಸಂಪಾದನೆ ಮಾಡ್ಕೊಂಬಿಟ್ಟು ಅವನಿ ಅಂತಂದ್ರೆ ನಾನು ಮಕ್ಕುಗಿದ್ಬಿಟ್ಟು ಬೇಡ ಅನ್ನಕ್ಕಾಯ್ತದ? ಏನೋ ಒಂದ್ರ ಸಂಪಾದನೆ ಮಾಡ್ತಾವನಲ್ಲ, ಸಂಪಾದನೆ ಮಾಡ್ಲಿ ಬಿಡು, ಏನಾಯ್ತದೆ? ಯಾವ್ದ್ರ ಬೆಟ್ಟಿಂಗೋ ಗಿಟ್ಟಿಂಗೋ ಏನೋ ಸಂಪಾದನೆ ಮಾಡಿದ್ರೆ ಸರಿನಪ್ಪ. ಮತ್ತೆ ಜೀವನದಾಗ ಸಂಪಾದನೆ ಮುಖ್ಯ ಆಗಕ್ಕಿಲ್ಲ, ಅದನ್ನ ಹೆಂಗ್ ಸಂಪಾದನೆ ಮಾಡ್ತಾರೆ ಅನ್ನೋದನ್ನೇ ಬಹಳ ಮುಖ್ಯ ಆಯ್ತದೆ. ನೋಡಿ, ಈಗ ನೀವು ಸಂಪಾದನೆ ಮಾಡ್ತಿರೋದು ಒಳ್ಳೆ ದರವಾಗಿ ಸಂಪಾದನೆ ಮಾಡ್ತಾ ಇಲ್ಲ ಅತ್ತೆ. ಇರೋದು ಇದೊಂದೇ ನಿಯ ಮನೆ. ಇದೊಂದು ಮನೆನಾಗೆ ನೀವು ಏನ್ ತಾನೇ ಮಾಡೋಕ್ಕಾಯ್ತದೆ ಹೇಳಿ? ಏನೂ ಇಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಾನೇ ನಿಮಗೆ ದುಡ್ಡು ಕೊಡ್ತೀನಿ. ಏನಾದರೂ ಒಂದು ಅಂಗಡಿ ಪಂಗಡಿ ಹಾಕೊಂಡು ಬಿಸ್ನೆಸ್ ಏನಾದ್ರು ಶುರು ಮಾಡ್ಕೊಂಡ್ರೆ ಆರಾಮಾಗಿ ಮೇಲ್ಗಡೆ ಉದ್ಧಾರ ಆಗ್ಬೋದು ಕಣತ್ತೆ. ಇದೆಲ್ಲನೂ ಬೇಡ ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಮಗಂಗೆ ಒಂದೇ ಒಂದು ಕಿತ ಹೇಳ್ಬಿಡಿ ಅತ್ತೆ, ಎಲ್ಲನೂ ಸೊರೋಯ್ತದೆ. ಮನೆಗೆ ಗೊತ್ತಾನ ಗ್ರಾಚಾರ ಬಿಡಿಸಿ. ನಿಧಿ, ಇವಾಗ ನನ್ನ ಮಗ ದುಡಿತಾವನೆ ಅಂತ ಹೇಳ್ಬಿಟ್ಟು ನಿಂಗೆ ಹೊಟ್ಟೆ ಊರಿ ಬಂದ್ಬಿಟ್ಟು ಈ ಥರ ಹೇಳ್ತಿಲ್ಲ ತಾನೇ? ನೋಡು, ನಾನಂತೂ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮಗ ಚೆನ್ನಾಗಿ ದುಡಿತಾವನೆ, ನನಗೂ ಚೆನ್ನಾಗಿ ತಂದು ಕೊಡ್ತಾನೆ, ಇಷ್ಟು ಮಾತ್ರ ಬೇಕಷ್ಟೇನೆ. ಇಷ್ಟು ಬಿಟ್ಬಿಟ್ಟು ಅವನೇನು ಮಾಡ್ತಾವನೆ, ಅವನೇನು ಬಿಟ್ಟ ಏನು ಕೆಟ್ಟ ಇದೆಲ್ಲ ಯಾಕೆ ಬೇಕು ಹೇಳಿ? ಅದೆಲ್ಲ ಏನು ಬೇಡ. ನನ್ನ ಪಾಡು ನಾನು ಹೆಂಗೋ ಆರಾಮಾಗಿದ್ದೀನಿ. ನಿನ್ನ ಪಾಡು ನೀನು ಬತ್ತೀಯಾ, ಬಂದ್ಬಿಟ್ಟು ನೀನು ಆರಾಮಾಗಿರು. ನಾನೇನು ಕೇಳೋದೇ ಇಲ್ಲ. ಅದು ಬಿಟ್ಬಿಟ್ಟು ಬಂದು ನೀನು ಹಂಗೆ ಹಿಂಗೆ ಅಂತ ಕೇಳ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಬತ್ತೀಯ ಮನೆಗೆ ಬಾ. ಅದು ಬಿಟ್ಬಿಟ್ಟು ನೀನು ಮಗ ಆ ಕೆಲಸ ಮಾಡ್ತಾನತ್ತೆ ಬುದ್ಧಿ ಹೇಳಿ, ಈ ಕೆಲಸ ಮಾಡ್ತಾನತ್ತೆ ಬುದ್ಧಿ ಹೇಳಿ ಅನ್ನೋದಾದ್ರೆ ದಯವಿಟ್ಟು ಮಂತಕ್ಕೆ ನೀನೇ ಬರಬೇಡ. ನನ್ನ ಮಗ ಇವಾಗ ಸಂಪಾದನೆ ಮಾಡ್ತಾವನೆ, 50,000 ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾವನೆ. ಇವಾಗ ತಾನೇ ಹೇಳ್ಬಿಟ್ಟು ಹೋಗವನೆ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಬಿಟ್ಟು ಬರ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು. ಬರೀ ಒಂದು 4 ದಿನಕ್ಕೆ ಅದೆಷ್ಟು 2 ಲಕ್ಷನೋ ಏನೋ ಸಂಪಾದನೆ, ಯಾರು ದಿನಕ್ಕೆ ಅವನು 50,000 ಸಂಪಾದನೆ ಮಾಡ್ತಾವನೆ. ನೋಡು, ಇಂಥ ಚಾನ್ಸ್ನ ನಾನು ಕಳ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಅವನು ಏನಾರ ಆಟ ಆಡ್ಲಿ ಬಿಡು, ಕಾಸು ದುಡ್ಡು ತಂದಾಕ್ತಾನಲ್ಲ ಅಷ್ಟೇ ಸಾಕು. ಅತ್ತೆ, ನೀವೇ ಈ ಥರ ಮಾತಾಡ್ಬಿಟ್ರೆ ಹೆಂಗತ್ತೆ? ನೀವೇ ಬುದ್ಧಿ ಹೇಳ್ಬೇಕಾಗಿರೋರೇನೇ ದುಡ್ಡು ಆಸೆ ಪಟ್ಬಿಟ್ಟು ಈ ಥರ ಹೇಳಿದ್ರೆ ಅತ್ತೆ ಇದ್ರಾಗ ಲಾಸು ಆಗ್ಬೋದು ಕಣತ್ತೆ. ಲಕ್ಷ ಲಕ್ಷ ಹೊರಟೋಯ್ತದೆ ಹೋದ್ರೆ, ಜೊತೆಗೆ ಸುಮ್ಮನೆ ಸಾಲ ಫಲ ಮಾಡ್ಕೊಂಬಿಟ್ಟು ಹಾಳಾಗೋಯ್ತಾರೆ ಕಣತ್ತೆ. ನೋಡಿ, ನೀವು ಹೆಂಗನ ಮಾಡ್ಬಿಟ್ಟು ನೀವು ಇದನ್ನು ನಿಲ್ಲಿಸಲೇಬೇಕು ಅತ್ತೆ. ನನಗೋಸ್ಕರ ನಿಲ್ಲಿಸಿ. ನಿಮ್ಗೆ ಏನು ಬೇಕು ಖರ್ಚಿಗೆಲ್ಲ ನಾನೇ ಕೊಡ್ತೀನಿ. ನನ್ನ ಮಗನ ಮೇಲೆ ಜಗಳ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ ನೀನು. ಹೊಂಟೋದಾಗ ನನ್ನ ಮನೆಗೇನು ಕಾಸು ಇಕ್ಬಿಟ್ಟೋದ ನೀನು? 10 ರೂಪಾಯಿ ಕಾಸು ಇಕ್ತಿದ್ದಂಗೆ 1 ರೂಪಾಯಿ ಒಡವೆ ಇಕ್ತಿದ್ದಂಗೆ ಎಲ್ಲ ಬಡ್ದು ಬಾಯಿಗೆ ಹಾಕೊಂಡು ತಗೊಂಡು ಹೊಂಟೋಗ್ಬಿಟ್ಟಲ್ಲ ನೀನು. ನಾನಿವಾಗ ನಾನಿನ್ನ ನಂಬ್ಕೊಬಿಟ್ಟು ಇಲ್ಲಿ ಕುಂತ್ಕೋಬೇಕಾ? ಹಂಗನ್ನೋಳು ನಮ್ಮ ಅತ್ತೆ ಕಷ್ಟದಾಗವಳೆ, ನಮ್ಮ ಅತ್ತೆ ಕೂಲಿಗೆ ಹೋಯ್ತಾಳೆ, ನಮ್ಮ ಅತ್ತೆ ಕಾಸಿಲ್ಲ, ನಮ್ಮ ಅತ್ತೆಗೆ ಒಂದು 10 ರೂಪಾಯಿ 20 ರೂಪಾಯಿ ಕೊಡ್ಬೇಕಪ್ಪ ಅನ್ನೋದು ಏನಾರ ನಿಮಗೆ ಪ್ರಜ್ಞೆ ಇತ್ತು ನಿನಗೆ? ಆ ಕಡೆ ಓದಳು 15-20 ದಿನ ತಿರುಗು ನೋಡಲಿಲ್ಲ. ನಾನು ಕೂಲಿಗೆ ಹೋಗನಿ ಅಂತ ಹೇಳ್ಬಿಟ್ಟು ಕೂಲಿಗೆ ಹೋಗಕ್ಕೆ ವಿಚಾರ ಮಾಡ್ತಾ ಇದ್ದೆ. ಅಷ್ಟಾಗಿ ಏನೋ ನನ್ನ ಮಗ ಏನೋ ಇವು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಕೆಲಸಕ್ಕೆ ಅಂತ ಹೋದ, ನಾನು ಕೂಲಿಗೆ ಹೋಗೋದು ತಪ್ಪಿಸ್ದ. ನೋಡೆ, ನೀನು ಏನಾರ ಮಾಡ್ಕ, ನೀನು ಅಲ್ಲೇ ಬಿದ್ದಿರ್ತೀಯ, ಅಲ್ಲೇ ಬಿದ್ದಿರು, ನಾನೇನು ಕೇಳಲ್ಲ. ಆದರೆ ಇವಾಗ ನನ್ನ ಮಗನ ಹಂಗನ್ನು ಹಿಂಗನ್ನು ಅಂತ ಮಾತ್ರ ಹೇಳ್ಬೇಡ. ಇವತ್ತು ನಿಮ್ಗೆ ಏನು ಹೇಳಿದ್ರು ಬುದ್ಧಿ ಬರಲ್ಲ ಅತ್ತೆ. ಒಂದು ದಿನ ಬರ್ತೈತೆ ಟೈಮು, ಅವತ್ತು ಯಾಕಾದ್ರೂ ನಾನು ಇಂಥ ಕೆಲಸ ಮಾಡಿದ್ನೋ, ಮೊದಲೇ 4 ಬಾಸಿ ಬುದ್ಧಿ ಹೇಳ್ಬೇಕಿತ್ತಲ್ಲ ಅಂತೇಳ್ಬಿಟ್ಟು ಅನ್ಸೆ ಅನ್ನಿಸ್ತೈತೆ. ಅವಾಗ ನೀವೇ ಅರ್ಥ ಮಾಡ್ಕೊಳ್ತೀರಾ
ಈಗ ನಾನು ಮಾತಾಡಿ ಏನು ಪ್ರಯೋಜನ ಇಲ್ಲತ್ತೆ. ಈಗ ನಾನು ಅದೇನೋ ಅಂತಾರಲ್ಲ, ಸುಮ್ಮನೆ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೀವೇ ಈ ಥರ ಹೇಳ್ಬೇಕಾದ್ರೆ ನಿಮ್ಮ ಮಗ ಇನ್ನು ಯಾವ ಥರ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅರ್ಥ ಆಯಿತು. ಸರಿ, ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದ ನಿಮ್ಮ ಮಗ. ನಿಮಗೂ ಅದೇ ಇಷ್ಟ ಅನ್ನೋದಾದ್ರೆ ಅದೇನೋ ಬೇಕು ಅಂತಂದ್ರಲ್ಲ ಡೈವರ್ಸು, ಅದನ್ನೇ ಕೊಡ್ತೀನಿ. ನೀವು ಇಷ್ಟೊಂದು ಬದಲಾಗ್ತಿರೋ ದುಡ್ಗೋಸ್ಕರ ಅಂತ ನಾನು ಅನ್ಕೊಂಡಿರಲಿಲ್ಲ ಅತ್ತೆ. ಸರಿ, ನಿಮ್ಮ ಮಗ ದುಡಿತಾವನೆ ಅಂತ ಇವತ್ತು ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ವಾ? ಸರಿ ಆಯಿತು, ನಿಮ್ಮ ಇಷ್ಟ. ನೀವೇನಾದರೂ ಮಾಡ್ಕೊಳ್ಳಿ, ನಾನು ನಿಮ್ಮ ಮನೆ ಸವಾಸಕ್ಕೂ ಬರಲ್ಲ. ಅದು ನೀವು ಅಷ್ಟೇ, ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನೀವು ನಮ್ಮ ಮನೆ ಹತ್ರನೂ ಬರಬಾರ್ದು. ನನಗೆ ಗೊತ್ತು ನನ್ನ ಜೀವನ ಕಟ್ಕೊಂಡು ಹೆಂಗೆ ಉದ್ಧಾರ ಆಗಬೇಕು ಅಂತ. ಏನಾರ ಮಾಡ್ಕೊ ಹೋಗೆ, ನಾನೇ ನಿಮ್ಮ ಅಂತಕೇನು ಬರಕ್ಕಿಲ್ಲ. ನನ್ನ ಮಗ ಎಲ್ಲ ಸರಿನೇ ನೀಯ, ನಿನ್ಗೋಸಿ ದಿಮಾಕ್ ಶಾನೆ ನೀನಿಯ, ದಿಮಾಕಾಗಿ ಮಾತಾಡ್ತೀಯ ನೀನಂತೂ. ಅಜ್ಜಿ ಸೈಡ್ ಬನ್ನಿ, ನಾನಂತೂ ಹೋಗ್ತೀನಿ. ಈಗ ಏನಾಯ್ತು ಅಂತ ಅತ್ತೆ ಸರಿ ಜಗಳ ಮಾಡ್ಕೊತಾ ಇದ್ದೀರಾ? ಊರವರೆಲ್ಲ ನಿಮ್ಮನ್ನು ನೋಡ್ಬಿಟ್ಟು ಆಡ್ಕೊಂಡು ಹೋಗ್ಬೇಕಾ? ಒಬ್ರಿಗಿನ್ನ ಒಬ್ರು ಸಂದಕ್ಕಿರೋದು ಬಿಟ್ಬಿಟ್ಟು ನೀವು ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಏನೇ ಸುಮಾ, ನಿಂಗಂತೂ ಕತ್ತೆ ಆದಷ್ಟು ವಯಸ್ಸಾಗೈತೆ, ಇವಳಂತೂ ಚಿಕ್ಕಳು. ನಿನ್ಗಾರ ಬುದ್ಧಿ ಬೇಡವ ನಿಂಗೆ? ನೋಡಮ್ಮ, ನನ್ನ ಮಗ ದುಡಿತಾವನೆ, ದುಡಿಬೇಡ ಅಂತ ಹೇಳು ಅಂತ ಹೇಳ್ಬಿಟ್ಟು ಹೇಳ್ಕೊಡಕ್ ಬಂದವಳು ಇಲ್ಲಿ. ಉಗಿ ಮಗನ ಅಂತ ಹೇಳ್ಬಿಟ್ಟು ನಾನು ಯಾಕಮ್ಮ ಮುಗಿಲಿ? ಅಜ್ಜಿ, ಅವನು ಈಗ ನಿಂಗೆ ಅರ್ಥ ಆಗಲ್ಲ. ಕ್ರಿಕೆಟು ಅಂದರೆ ಈಗ ಬೆಟ್ಟಿಂಗ್ ಥರ ಆಟ ಆಡ್ತಾರಲ್ಲ, ಆ ಥರ ಆಟ ಆಡೋಕ್ಕೆ ಶುರು ಮಾಡ್ಕೊಬಿಟ್ಟವನೇ ಕಣಜ್ಜಿ. ಆ ಥರ ಆಟ ಆಡಿದ್ರೆ ಯಾರೂ ಉದ್ಧಾರ ಆಗಿಲ್ಲ, ಹಾಳಾಗೋಗಿರೋರೆ ನೆನೆಯ ಎಲ್ಲನೂ. ಅದಕ್ಕೆ ಬ್ಯಾಡ ಅತ್ತೆ ಅಂತ ಹೇಳಿ ಅವ್ರಿಗೊಂದ್ಸಲ ಹೋಗುತ್ತು ಅಂತ ಹೇಳೋಣ ಅಂತ ಬಂದರೆ ಅತ್ತೆ ನೋಡ್ರೆ ಹಿಂಗೆಲ್ಲ ಮಾತಾಡ್ತಾ ಐತೆ. ನೋಡೆ ಸುಮಾ, ಇವಳು ಹೆಂಡ್ತಿ, ಅವನ ಹೆಂಡ್ತಿ. ಇವಳು ಏನು ಮಾಡಿದ್ರು ಗಂಡನ ಒಳ್ಳೇದಕ್ಕೆ ಗಂಡನ ಇದಕ್ಕೆ ಅಂತ ನೆನೆಯ ಮಾಡ್ತಾಳೆ. ನೀನು ಹಿಂಗೆಲ್ಲನೂ ಯೋಚನೆ ಮಾಡ್ಕೊಂಡು ಬುದ್ಧಿ ಕಲಿಸ್ಬೇಕು ನಿನ್ನ ಮಗಂಗೂ. ಅದೇನೋ ಕೆಟ್ಟದು ಅಂತ ಹೇಳ್ತಾಳಲ್ಲ, ನೀನು ಅದು ಕೆಟ್ಟದು ಅಂತ ಹೇಳ್ಬಿಟ್ಟು ಉಗಿದು ಬಿಸಾಕ್ ನಿನ್ನ ಮಗಂಗೆ ಬೇರೆ ಕೆಲಸ ಹುಡುಕೊಳ್ಳೋಕೆ ಕೇಳು. ಅದ್ಬಿಟ್ಬಿಟ್ಟು ನೀನು ಸಸೆ ಮೇಲೆ ರಂಗಾಗ್ಬಿಟ್ರೆ ಹೆಂಗೆ ಹೇಳು? ಜಿ, ಹೇಳೋದೆಲ್ಲ ಹೇಳಿ ನಾನು ಪ್ರಯತ್ನ ಎಲ್ಲ ಪಟ್ಟಿದ್ದೀನಿ. ಅವನಿಗೂ ಹೇಳಿದ್ದೀನಿ, ಅತ್ತೆಗೂ ಹೇಳಿದ್ದೀನಿ. ಇದ್ರ ಮೇಲೆ ನನ್ನ ಕೈಲಿ ಏನು ಹೇಳೋಕ್ಕಾಗಲ್ಲ. ಅಜ್ಜಿ, ಇವ್ರು ಏನಾದರೂ ಮಾಡ್ಕೊಳ್ಳಿ. ನಾಳೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನನ್ನ ಹತ್ರ ಬರಬೇಡ ಅಂತಲೂ ಹೇಳ್ಬಿಟ್ಟಿದ್ದೀನಿ. ಇನ್ನು ಅವ್ರಿಷ್ಟ. ನಾನು ಏನು ಅನ್ಕೊಂಡಿದ್ದೆ ಅಜ್ಜಿ, ಇನ್ಮೇಲೆ ನಾನು ನನ್ನ ಪಾಡು ನಾನು ಇರ್ತೀನಿ. ನಿಧಿ, ನಿಧಿ ಕಿತ್ತೋದಳೆ, ಏನೇ ಬಂದಿರ ನಿನಗೆ? ಚಿನ್ನದ ಮಟ್ಟ ಇಕ್ಕ ಕೋಳಿ ನಿನ್ನ ಸೊಸೆ ಅಂತಳನ್ನ ಬಿಟ್ಬಿಟ್ಟು ನಿನ್ನ ಮಗನ ನಂಬ್ಕೊಂಡು ಕುಂತಿದ್ಯಲ್ಲ ನೀನು. ಇವಳಿಗೆ ಎಷ್ಟು ಒಳ್ಳೆಯಳು, ಇವಳ ಜೊತೆ ಇದ್ದಿದ್ರೆ ಏನೋ ಒಂದು ಆಗಿರೋದು. ಅದು ಬಿಟ್ಬಿಟ್ಟು ನೀನು ಇಲ್ದಿರೋದೆಲ್ಲ ಆಟ ಆಡ್ಕೊಂಡು ಕುಂತಿದ್ಯಲ್ಲ. ನಿನ್ನ ಮಗನ ದುಡಿಮೆ ಏನೇನಕ್ಕೂ ಸಾಕಾಗಲ್ಲ. ಒಳ್ಳೆ ಜಮೀನು ಒಡವೆ ದುಡ್ಡು ಎಲ್ಲ ಮಾಡಿಕೊಂಡವಳೆ. ಬಿಟ್ಬಿಟ್ಟು ನೀನು ನಿನ್ನ ಮಗನ ನಂಬ್ಕೊಂಡು ಕುಂತಿದ್ಯಲ್ಲ. ಅದೇ ಅಂಥದ್ದು ಆಟ ಆಡ್ತಾವನಂತೆ. ನನಗೂ ನನ್ನ ಮೊಮ್ಮಗ ಹೇಳ್ದ, ನೋಡು ಇಂಥ ಆಟಗಳೆಲ್ಲ ನನಗೆ ಆಡ್ತಾ ಇದ್ರೆ 3 ದಿನ ಬೀದಿಗೆ ಬಂದ್ಬಿಡ್ತಾರೆ. ಅವಾಗ ಏನು ನಿನ್ನ ಆಗ್ತಿ ಏನು ಕುತ್ಕೊಂಡು ಕರೆದು ಲೋಪರ್ನ ಮನೆ ಕರೆದ್ಬಿಟ್ಟು ಬುದ್ಧಿ ಹೇಳು. ಅಮ್ಮ, ನೀನು ಏನಾರ ಮಾಡ್ಕ, ನೀನು ಇಲ್ಲಿ ಇರಂಗಿದ್ರೆ ಮನೆ ಬೀಗ ಕೊಟ್ಟೈತೀನಿ ಇರು. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕರೆದವ್ರೆ, ಅದೆಲ್ಗೋ ಹೋಗ್ಬೇಕು ನಾವು. ಫ್ರೆಂಡ್ಸ್ ಎಲ್ಲ ಶಾನೆ ದಿನ ಆದಮೇಲೆ ಕರಿತಾ ಇದ್ರು ಯಾವಾಗೂ. ನಾನು ತಗೊಂಡು ಉಟ್ಕೊಳಕ್ಕೆ ಒಂದು ಒಳ್ಳೆ ಸೀರೆ ಇರಲಿಲ್ಲ, ಅದು ಖರ್ಚು ಕಾಸಿರಲಿಲ್ಲ. ಇವಾಗ ನನ್ನ ಮಗ ಹೊಸಿ ಕೊಟ್ಬಿಟ್ಟು ಹೋಗವನೆ. ನಾನು ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ಗಳ ಜೊತೆ ಓಡಾಡ್ಕೊಂಡ್ಬಿಟ್ಟು ಸಂಜೆ ಹಂಗೆ ಬರ್ತೀನಿ. ಊಟ ಗೀಟ ಎಲ್ಲ ತಿನ್ಕೊಂಡು ನನ್ನ ಮಗ ಹೇಳವನೆ, ನನಗೇನು ಊಟ ಬೇಡ ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳವನೆ ಆರಾಮಾಗಿ. ನೋಡು, ನಾನು ಒಯ್ತೀನಿ ಕಣಮ್ಮ ನನ್ನ ಫ್ರೆಂಡ್ಸ್ ಜೊತೆ. ನೀನು ಪಾಡು ನಿನ್ನ ಮನೆ ಬೀಗ ಕೊಟ್ಟೈತೀನಿ, ಬೇಕಾದ್ರೆ ಬೀಗ ತೆಕ್ಕೊಂಡಿರು. ಇಲ್ಲ ಅಂತ ಹೇಳಿದ್ರೆ ನಾನು ಬೀಗ ಹಾಕೊಂಡು ಹೋಯ್ತೀನಿ. ಇಷ್ಟಾದರೂ ಬುದ್ಧಿ ಬರಲ್ವಲ್ಲ ನಿಂಗೆ? ನೋಡೆ, ನಾನೇ ನಿಮ್ಮ ಮನೆಗೆ ಇರಾಕಿಲ್ಲ. ಬೀಗ ಬಡ್ಕೊಂಡು ಯಾಕ್ತಾನ ಉಗಿಸ್ಕೊಂಡು ಹೋಗು. ಒಂದಿನ ಬರ್ತೈತೆ ನಿನ್ಗೂ ಲಬ 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 ಅಂತ ಬಾಯಿ ಬಡ್ಕೊಂಡು ಕುಂತ್ಕತ್ಯ. ಆವಾಗ ನಿನಗೆ ಗೊತ್ತಾಗೋದು ಆ ಸೊಸೆ ಏನು ಹೇಳಿದ್ಲು ಅವಳು ಬುದ್ಧವಂತೆ. ಕೇಳೋದು ಬಿಟ್ಬಿಟ್ಟು ನೀನು ಹಾಲಲ್ಕೋರ ಆಟ ಆಡ್ತಿದ್ಯಲ್ಲ, ಆಡು ಆಡು, ಅದು ಎಷ್ಟು ಆಡ್ತೀಯ ಆಡು, ಭಗವಂತ ನೋಡ್ಕೊತಾನೆ. ಏನೋ 3 ಮಕ್ಕಳು ಸಂದಾಕಿರ್ಲಿ ಅಂತ ಹೇಳ್ಬಿಟ್ಟು ನಾನು ಏನೇನೇನೋ ಒದ್ದಾಡ್ತೀನಿ. ಇವು ಯಾವ ನೆಟ್ಗಿರಲ್ಲ. ಆ ಪೊದ್ದುಗಿರೋದ್ರಾಗೆ ಕಾಲ್ ಭಾಗ ಬುದ್ಧಿನೂ ನನ್ನ ಮಕ್ಳಿಗೆ ಯಾರಿಗೂ ಇಲ್ಲ ಬಿಡು. ಅವಳು ಹಂಗೋ ಜೀವನ ಮಾಡ್ತಾವಳೆ. ಈ ಊದ್ರದೇ ಬಂದಿರೋದು ದೊಡ್ಡ ರೋಗ ನನಗೆ. ಸರಿ, ಅವ್ರ ಮನೆಗೂ ಹೋಗಿರಮ್ಮ, ನಾನು ಕೇಳ್ತೀನ ನಿನ್ನ. ಅಲ್ಲ, ದುಡ್ಡು ತಾನೇ ಹೆಂಗ್ ಸಂಪಾದನೆ ಮಾಡಿದ್ರೆ ಏನು? ಇವಕ್ಕೆಲ್ಲದ್ ಯಾಕಂಗ್ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ ನನಗಂತೂ ಗೊತ್ತಿಲ್ಲ. ಹೊಟ್ಟೆ ಉರಿ ಅಂದ್ರೆ ಕುತ್ತಿಗೆ ಬಂದ್ಬಿಟ್ಟೈತಿ ಇವ್ರಿಗಂತೂ ಎಲ್ಲನೂ.